11/7/2026ರಂದು ರಾಷ್ಟ್ರೀಯ ಲೋಕ್ ಅದಾಲತ್ 896 ಪ್ರಕರಣಗಳ ರಾಜ್ಯ ಸಂಧಾನಕ್ಕೆ ಅವಕಾಶ. ಬಾಕಿ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳ ಶೀಘ್ರ ಇತ್ಯರ್ಥಕ್ಕೆ ಸಾರ್ವಜನಿಕರಿಗೆ ಮನವಿ. ಪಾಂಡವಪುರ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯಗಳ ನಿರ್ದೇಶನದ ಮೇರೆಗೆ ಜುಲೈ 11, 2026ರಂದು ರಾಜ್ಯಾದ್ಯಂತ ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದ್ದು, ಅದರ ಅಂಗವಾಗಿ ಪಾಂಡವಪುರ ನ್ಯಾಯಾಲಯದ ಸಂಕೀರ್ಣದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಲಿದೆ ಎಂದು ಕಾನೂನು ಸೇವೆಗಳ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಆರ್. ಮಹೇಶ್ ಅವರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನ್ಯಾಯಾಧೀಶರು, ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು ರಾಜಿ ಸಂಧಾನ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಸಾರ್ವಜನಿಕರು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನ್ಯಾಯಾಧೀಶರು, ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ಸಾರ್ವಜನಿಕರು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಪ್ರಕರಣಗಳ ಕುರಿತು ಮಾಹಿತಿ ಪಡೆಯಲು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಥವಾ ಕಾನೂನು ಸೇವೆಗಳ ಸಮಿತಿಯನ್ನು ಖುದ್ದಾಗಿ ಆನ್ಲೈನ್, ವಿಡಿಯೋ ಕಾನ್ಫರೆನ್ಸ್, ಇಮೇಲ್, ವಾಟ್ಸಾಪ್ ಸೇರಿದಂತೆ ವಿವಿಧ ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮಗಳ ಮೂಲಕ ಸಂಪರ್ಕಿಸಬಹುದಾಗಿದೆ ಎಂದರು. ಲೋಕ್ ಅದಾಲತ್ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಪೀಠಗಳನ್ನು ನಡೆಸಲಾಗಿದ್ದು, ಟೆಲಿಫೋನ್ ಬಿಲ್, ವಿದ್ಯುತ್ ಬಿಲ್, ಸಣ್ಣ ಬ್ಯಾಂಕ್ ಸಾಲ ವಸೂಲಾತಿ ಪ್ರಕರಣಗಳು, ಸಿವಿಲ್ ವ್ಯಾಜ್ಯಗಳು ಹಾಗೂ ಚೆಕ್ ಬೌನ್ಸ್ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ತಾಲೂಕಿನಲ್ಲಿ ರಾಜಿ ಸಂಧಾನಕ್ಕೆ ಯೋಗ್ಯವಾಗಿರುವ ಒಟ್ಟು 896 ಪ್ರಕರಣಗಳನ್ನು ಲೋಕ್ ಅದಾಲತ್ಗೆ ಗುರುತಿಸಲಾಗಿದ್ದು, ಅವುಗಳಲ್ಲಿ MVC ಪ್ರಕರಣಗಳು 125, MMRD ಪ್ರಕರಣಗಳು 5, LIC ಪ್ರಕರಣಗಳು 4, ವಿಭಾಗದ ದಾವೆ ಪ್ರಕರಣಗಳು 100, ಇತರೆ ಸಿವಿಲ್ ಪ್ರಕರಣಗಳು 150, ನಿರ್ದಿಷ್ಟ ಪರಿಹಾರಕ್ಕಾಗಿ ದಾವೆಗಳು 130, ಕ್ರಿಮಿನಲ್ ಪ್ರಕರಣಗಳು 57 ಹಾಗೂ NIA ಆಕ್ಟ್ ಚೆಕ್ ಬೌನ್ಸ್ ಪ್ರಕರಣಗಳು 325 ಸೇರಿವೆ ಎಂದು ವಿವರಿಸಿದರು. ಇದೇ ವೇಳೆ ರಾಜ್ಯ ಸರ್ಕಾರದ ಆದೇಶದಂತೆ ಅಪಘಾತ ಪ್ರಕರಣಗಳಲ್ಲಿ ಸಂಬಂಧಿಸಿದ ದಂಡ ಹಾಗೂ ಪರಿಹಾರ ಮೊತ್ತಗಳಲ್ಲಿ 50% ರಿಯಾಯಿತಿ ನೀಡಲಾಗಿದ್ದು, ಜೂನ್ 21ರಿಂದ ಜುಲೈ 10ರವರೆಗೆ ಬಾಕಿ ಇರುವ ಅಪಘಾತ ಪ್ರಕರಣಗಳಲ್ಲಿ 50% ಮೊತ್ತವನ್ನು ಪಾವತಿಸಿದರೆ ಉಳಿದ 50% ಹಣವನ್ನು ಮನ್ನಾ ಮಾಡುವ ವಿಶೇಷ ಅವಕಾಶ ಕಲ್ಪಿಸಲಾಗಿದೆ ಎಂದು ಅಲ್ಲದೆ ಚೆಕ್ ಬೌನ್ಸ್ ಪ್ರಕರಣಗಳು ಇತ್ಯರ್ಥಕ್ಕಾಗಿ ಜುಲೈ 18, 2026ರಿಂದ ನವೆಂಬರ್ 21, 2026ರವರೆಗೆ ವಿಶೇಷ ಲೋಕ್ ಅದಾಲತ್ ಆಯೋಜಿಸಲು ನಿರ್ದೇಶನ ಬಂದಿದ್ದು, ಉಭಯ ಪಕ್ಷಗಳಿಗೆ ನೋಟಿಸ್ ನೀಡಿ ರಾಜಿ ಸಾಧ್ಯತೆಗಳ ಪರಿಶೀಲನೆ ನಡೆಸಲಾಗುವುದು ಎಂದರು. ತಾಲೂಕಿನಲ್ಲಿ ದಿನಾಂಕ 1/6/2026 ಅನ್ವಯ ಒಟ್ಟು 6434 ಪ್ರಕರಣದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ರಾಜಿಗಾಗಿ ತೆಗೆದುಕೊಳ್ಳಲಾಗುವುದಾಗಿ ಇದೇ ವೇಳೆ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಪರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎನ್. ಬಾಬು, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ HS ಪೂಜಾಶ್ರೀ, ಪ್ರಥಮ ಅಪರ ಸಿವಿಲ್ ನ್ಯಾಯಾಧೀಶರಾದ ಶ್ರೀಧರ್ HS ಹಾಗೂ ದ್ವಿತೀಯ ಅಪರ ಸಿವಿಲ್ ನ್ಯಾಯಾಧೀಶರಾದ ಮದನ್ P ಅವರು ಉಪಸ್ಥಿತರಿದ್ದರು. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡೋಣ. ಮೇಡಮ್ ಅವರು ಪೂಜಾಶ್ರೀ ಅಂತೇಳಿ ಪ್ರಿನ್ಸಿಪಲ್ ಸಿವಿಲ್ ಜಡ್ಜು ಹೊಸದಾಗಿ ಬಂದಿದ್ದಾರೆ. ಅವರು ಶ್ರೀಧರ್ ಅಂತೇಳಿ ಫಸ್ಟ್ ಅಡಿಷನಲ್ ಸಿವಿಲ್ ಜಡ್ಜು, ಅವರು ಮದನ್ ಅಂತೇಳಿ ಸೆಕೆಂಡ್ ಅಡಿಷನಲ್ ಸಿವಿಲ್ ಜಡ್ಜು. ಇವರು ಬಾಬು ಸಾಹೇಬರು ಮೊದಲಿನಲ್ಲಿದ್ದಾರೆ, ಗೊತ್ತಲ್ಲ. ಈಗ ಹೊಸದಾಗಿ ಬಂದಿರುವಂಥ ಆಫೀಸರ್ಸ್ ಪರಿಚಯ ಆಯಿತು ತಮಗೆ. ಈಗ ತಮಗೆಲ್ಲ ಗೊತ್ತಿರುವಂತೆ ನಾವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನಿರ್ದೇಶನದ ಮೇರೆಗೆ ನಾವು 11/7/2026ಕ್ಕೆ ಪುನಃ ಲೋಕ್ ಅದಾಲತನ್ನು ನಮ್ಮ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಇಟ್ಕೊಂಡಿದ್ದೀವಿ. ಈ ಒಂದು ಲೋಕ್ ಅದಾಲತ್ನಲ್ಲಿ ನಾವು ಒಟ್ಟು NIAಗಳು, ಹಣ ವಸೂಲಾತಿ ಪ್ರಕರಣಗಳು ಮತ್ತು ರಾಜಿಯಾಗುವಂಥ ಪ್ರಕರಣಗಳು, ಜೀವನಾಂಶದ ಪ್ರಕರಣಗಳು, ಎಲ್ಲ ರೀತಿಯ ರಾಜಿಯಾಗುವಂಥ ಪ್ರಕರಣಗಳನ್ನು ನಾವು ಕಾಣ್ತಾ ಇದ್ದೀವಿ. ನಮ್ಮ ಒಟ್ಟು 5 ನ್ಯಾಯಾಲಯಗಳಲ್ಲಿ MAC ಪ್ರಕರಣಗಳು 125 ಗುರುತಿಸಿದ್ದೀವಿ, ನಾವು ರಾಜಿ ಮಾಡ್ತೀವಿ ಅಂತ ಹೇಳಿ. ಮತ್ತು MMRD ಪ್ರಕರಣಗಳು 5, LIC ಪ್ರಕರಣಗಳು 4, ವಿಭಾಗ ದಾವೆಗಳು 100, ಸಿವಿಲ್ ಪ್ರಕರಣಗಳು 150 ಮತ್ತು ನಿರ್ದಿಷ್ಟ ಪರಿಹಾರ ದಾವೆ 130, ಕ್ರಿಮಿನಲ್ ಪ್ರಕರಣಗಳು 57 ಮತ್ತು NIA ಆಕ್ಟ್ ಪ್ರಕರಣಗಳು ಒಟ್ಟು 325 ಪ್ರಕರಣಗಳು, ಒಟ್ಟು 896 ಪ್ರಕರಣಗಳನ್ನು ನಾವು ಈಗಾಗಲೇ ಗುರುತಿಸಿ
ಈ ಉಭಯ ಪಕ್ಷಗಾರರಿಗೂ ನೋಟಿಸ್ಗಳನ್ನು ಕೊಟ್ಟು ಅದ್ರ ಬಗ್ಗೆ ನಾವು ರಾಜಿ ಸಂಧಾನ ಮಾಡೋದಕ್ಕೆ ಇಲ್ಲಿ ಒಂದು ಬೈಠಕ್ ಮಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ರಾಜಿ ಆಗೋಂಥ ಸಾಧ್ಯತೆ ಇದೆಯಾ ಅನ್ನೋದು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾವು ಎಲ್ಲ ನ್ಯಾಯಾಲಯಗಳಲ್ಲೂ ನಡೀತಾ ಇದೆ. ಮತ್ತು ರಾಜ್ಯ ಸರ್ಕಾರ ಪ್ರತಿ ಅದಾಲತ್ಗಳಿಗೂ 50% ಏನು ಆಕ್ಸಿಡೆಂಟ್ ಕೇಸು, ಚಲನ್ ಕೇಸ್ಗಳು ಇದರಲ್ಲಿ ಕನ್ಸೆಷನ್ ಕೊಡ್ತಾ ಇತ್ತು. ಅದ್ರ ಬಗ್ಗೆ ಈ ಸಲನೂ ಕೂಡ ಸರ್ಕಾರ ಆದೇಶ ಮಾಡಿದೆ. ಎಲ್ಲ ಅಪಘಾತ ಪ್ರಕರಣಗಳು ಏನು ಬಾಕಿ ಇತ್ತು ಅಂದರೆ 21/6/2026 10/7/26 ವರೆಗಿನ ಎಲ್ಲ ಅಪಘಾತ ಚಲನ್ ಪ್ರಕರಣಗಳಲ್ಲಿ 50% ದಂಡ ಪಾವತಿ ಮಾಡಿದ್ರೆ ಇನ್ನು 50% ಮಾಫಿ ಮಾಡುವಂಥ ಆದೇಶ ಬಂದಿದೆ. ಅದರಂತೆ ಕೂಡ ಎಲ್ಲ ನ್ಯಾಯಾಲಯಗಳಲ್ಲೂ ನಾವು 50% ಕಟ್ಟುವಂಥ ಪ್ರಕರಣಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಒಂದು ವಿಶೇಷ ಲೋಕ ಅದಾಲತ್ತು ಹಮ್ಮಿಕೊಳ್ಬೇಕು ಅಂತೇಳಿ ನಮಗೆ ನಿರ್ದೇಶನ ಬಂದಿದೆ. ದಿನಾಂಕ 18/7/26 ಹಾಗೂ 21/11/26 ಏನು ಚೆಕ್ ಬೌನ್ಸ್ ಪ್ರಕರಣಗಳಿದೆ, ಆ ಒಂದು ಚೆಕ್ ಬೌನ್ಸ್ ಪ್ರಕರಣಗಳಿಗೆ ವಿಶೇಷ ಲೋಕ ಅದಾಲತ್ತನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ನ್ಯಾಯಾಲಯದ ಸಂಕೀರ್ಣಗಳಲ್ಲಿ. ಆ ಒಂದು ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಉಭಯ ಪಕ್ಷಗಾರರು ಹಾಜರಾದಂಥ ಪ್ರಕರಣಗಳಲ್ಲಿ ಉಭಯ ಪಕ್ಷಗಾರರಿಗೂ ನೋಟಿಸ್ ಕೊಟ್ಟು ರಾಜಿ ಆಗೋ ಸಾಧ್ಯತೆ ಏನಾದರೂ ತಮ್ಮ ನಡುವೆ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಮಾತುಕತೆ ನಡೆಸಿ ರಾಜಿ ಆದಂಥ ಪ್ರಕರಣಗಳನ್ನು ಮುಗಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ತಾವು ಈ 3 ಲೋಕ ಅದಾಲತ್ಗಳ ಬಗ್ಗೆ, ಒಂದು 11/7/26 ನಾವು ಪ್ರತಿ 3 ತಿಂಗಳಿಗೊಮ್ಮೆ ನಡೆಸುವಂಥ ಲೋಕ ಅದಾಲತ್ತು, ಹಾಗೂ ವಿಶೇಷ ಲೋಕ ಅದಾಲತ್ತು ದಿನಾಂಕ 18/7/26 ಹಾಗೂ 21/11/26 ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ಲೋಕ ಅದಾಲತ್ಗಳ ಬಗ್ಗೆ ತಾವು ಒಂದು ವಿಸ್ತೃತವಾದ ಒಂದು ಪ್ರಚಾರವನ್ನು ತಮ್ಮ ದೈನಂದಿನ ಪತ್ರಿಕೆಗಳಲ್ಲಿ ಎಲ್ಲ ಒಬ್ಬ ಕೊನೆಯ ಒಂದು ಕಕ್ಷಿದಾರನಿಗೂ ತಿಳಿಯೋ ರೀತಿ ನೀವು ಒಂದು ವ್ಯಾಪಕ ಪ್ರಚಾರ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾಗಿದ್ದನು. ಇಲ್ಲಿವರೆಗೂ ನಾವೊಂದು ಪ್ರತಿಯೊಂದು ಲೋಕ ಅದಾಲತ್ತು ಹಮ್ಮಿಕೊಂಡಾಗ ತಮ್ಮ ಕಡೆಯಿಂದ ತುಂಬ ಅತ್ಯಂತ ಸಹಕಾರ, ಒಳ್ಳೆಯ ಉತ್ತಮ ರೀತಿಯ ಸಹಕಾರ ಸಿಕ್ಕಿದೆ. ಅದೇ ರೀತಿ ಈ ಸಲನೂ ಕೂಡ ಈ ಒಂದು ಲೋಕ ಅದಾಲತ್ಗಳ ಬಗ್ಗೆ ನೀವು ವ್ಯಾಪಕ ಪ್ರಚಾರವನ್ನು ತಮ್ಮ ಪತ್ರಿಕೆಗಳಲ್ಲಿ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರಕರಣಗಳನ್ನು ಇತ್ಯರ್ಥಪಡಿಸೋ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರ ಬಳಿ ಕೋರ್ಕೊಳ್ತೀನಿ.